ಓಕೆ, ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಮುಜರಾಯಿ ಇಲಾಖೆಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಸರ್ ಇದ್ದಾರೆ. ಮಾತನಾಡಿಸೋಣ. ಸರ್ ನಮಸ್ತೆ. ಯಾಕಿಷ್ಟು ಗೊಂದಲ ಆಗ್ತಾ ಇದೆ ಸರ್ ಈ ಕರಗದ ವಿಷಯದಲ್ಲಿ? ಗೊಂದಲ ಏನು ಇಲ್ಲಮ್ಮ. ಏನಾಗಿತ್ತು, ಈ ಸಮಿತಿನ ಅವಧಿ ಮುಗಿದೋಗಿತ್ತು. ಓಕೆ, ಆ ಸಮಿತಿಗೆ ನಮ್ಗೆ ಇನ್ನು ನಾವು ಈ ಕರಗ ಇರೋವರೆಗೂ ಇರ್ತೀವಿ ಅಂತ ಹೈಕೋರ್ಟ್ಗೆ ಹೋಗಿದ್ರು. ಆವಾಗ ಹೈಕೋರ್ಟ್ ಅಲ್ಲಿ ಮುಂದುವರೆಸಿದ್ರು. ಆಮೇಲೆ ಕಾನೂನು ಪ್ರಕಾರ ಈ ಸಮಿತಿ ಮುಂದುವರ್ಸಕ್ ಆಗೋದಿಲ್ಲ ಅಂತ ಹೈಕೋರ್ಟ್ ಅಪೀಲ್ ಹೋದ್ರು. ಹೈಕೋರ್ಟ್ ಏನ್ ಮಾಡಿದ್ರು, ಸಮಿತಿನ ಇದಾಗೋವರೆಗೂ ಮುಂದುವರಿಸಿ ಆದ್ರೆ ಹಣಕಾಸಿನ ವ್ಯವಹಾರ ಎಲ್ಲ ಇಒ ಇರ್ತಾರಲ್ಲ, ಇಒ ಮಾಡ್ಲಿ ಅಂತ ಹೈಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಆಮೇಲೆ ನಿನ್ನೆ ಯೂಶುವಲ್ ಆಗಿ ದೇವಸ್ಥಾನಕ್ಕೆ ಕರಗಕ್ಕೆ ಏನಾಗುತ್ತೆ, ಮಹಾನಗರ ಪಾಲಿಕೆಯವರು ಪ್ರತಿ ವರ್ಷ ಹಣ ಕೊಡ್ತಾರೆ. ಆಮೇಲೆ ದೇವಸ್ಥಾನದ ಜನ ಒಳಗಡೆ ಪೂಜೆ ಇನ್ನೊಂದಿರುತ್ತಲ್ಲ ಅಷ್ಟಕ್ಕೆ ಮಾತ್ರ ಅವರು ರಿಸ್ಟ್ರಿಕ್ಷನ್ ಮಾಡ್ಕೊಳ್ತಾರೆ. ಉಳಿದಾಗ ಪ್ರತಿ ವರ್ಷ 1 ಕೋಟಿಗಿಂತಲೂ ಹೆಚ್ಚು ಹಣವನ್ನ ಪ್ರತಿ ವರ್ಷ ಕೂಡ ಮಹಾನಗರ ಪಾಲಿಕೆಯಿಂದ ಕೊಡ್ತಾರೆ. ನಿನ್ನೆ 11 ಗಂಟೆನಲ್ಲಿ ಎಡಿಸಿ ಜಗದೀಶ್ ನಾಯಕ್ ಅಂತ, ಎಡಿಸಿ ಅಂದ್ರೆ ಗೊತ್ತಲ್ಲ, ಜಿಲ್ಲಾಧಿಕಾರಿಗಿಂತ ಕೆಳಗಡೆ ಇರ್ತಾರೆ, ಅವ್ರ ಹೆಸರಿಗೆ ನೆನ್ನೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವರು ಇದನ್ನೆಲ್ಲ ಕೂಡ ಉಸ್ತುವಾರಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ನಾನು ಮಾತಾಡಿದೆ, ಎಡಿಸಿ ನಾಯಕ್ ಅವ್ರು ಮಾತಾಡಿದೆ, ಜಗದೀಶ್ ಜಿಲ್ಲಾಧಿಕಾರಿಗಳಲ್ಲ ಜಿಲ್ಲಾಧಿಕಾರಿಗಳಿಗೂ ಮಾತಾಡಿದೆ, PR ರಮೇಶ್ ಅಲ್ಲೇ ಇದ್ದಾರೆ. ಗೊಂದಲ ಏನೂ ಇಲ್ಲ. ಹೈಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ಹಣ ಖರ್ಚು ಮಾಡೋದು ಅವ್ರು ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗ BBMP ಹೇಳುತ್ತೆ 40 ಲಕ್ಷ ರಿಲೀಸ್ ಮಾಡಿದೀವಿ, ರಿಲೀಸ್ ಆಗಿದೆ. ನಿನ್ನೆ 11 ಗಂಟೆಗೆ ಆಯ್ತು. 11 ಗಂಟೆಗೆ ಎಡಿಸಿ ಅಕೌಂಟ್ಗೆ ಹೋಗಿದೆ. ಎಡಿಸಿ ಅವರೇ ಖುದ್ದಾಗಿ ನಿಂತ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಹೂವಿಗೂ ಕೂಡ ದುಡ್ಡಿಲ್ಲ ಅಂತ ಯಾಕೆ ಹೇಳ್ತಾರೆ ಸರ್? ಅದನ್ನೆಲ್ಲ ಮಾಡ್ತಾರೆ ಅನ್ನೋದಾದ್ರೆ ನೀವು ಎಡಿಸಿ ಅವ್ರ ನಂಬರ್ ಕೊಡ್ತೀನಿ, ಸುಖೇಶ್ ಕಳಿಸಿದೀನಿ. ಈಗ ಸುಖೇಶ್ ಇದಾರಲ್ಲ ನಿಮ್ಮ ಇವರು, ಅವ್ರ ನಂಬರ್ ನೀವು ನಿಮ್ಗೂ ತಗೊಳ್ಳಿ, ನಂಬರ್ ತಗೊಳ್ಳಿ. ಆಮೇಲೆ ಇವ್ರಿಗೆ ಏನ್ ಅಧಿಕಾರನೇ ಇಲ್ಲ, ಏನಿದ್ರು ಅಧಿಕಾರಿಗಳು ಮಾಡ್ಬೇಕು, ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸರ್, ಇದು ಹೈಕೋರ್ಟ್ ಡೈರೆಕ್ಷನ್ ಇದೆ ಅನ್ನೋದು ಅವ್ರಿಗೆ ಮೊದ್ಲೇ ಗೊತ್ತಿತ್ತು. ಹೀಗಿದ್ದಾಗ ಕೊನೆ ಗಳಿಗೆಯಲ್ಲಿ ಯಾಕೆ ಇದನ್ನ ತೆಗಿತಾ ಇದ್ದಾರೆ ಹಾಗಾದ್ರೆ? ಯಾರಿಗೆ? ಸಮಿತಿಯವರು. ಸಮಿತಿಯವರು ಅವ್ರಿಗಿಲ್ಲ, ಅವ್ರಿಗೆ ಅವ್ರ ಪವರ್ಸ್ ಇಲ್ಲ. ಅಲ್ಲ, ಪವರ್ಸ್ ಇಲ್ಲ ಅನ್ನೋದು ಅವ್ರಿಗೆ ಕೋರ್ಟ್ ಆರ್ಡರ್ ಅಲ್ಲೇ ಇದೆ ಅಂತ ಅಂದ್ಮೇಲೆ ಅವ್ರಿಗೆ ಗೊತ್ತಿರ್ಬೇಕಲ್ವಾ? ಇದನ್ನ ಯಾಕೆ ಈಗ ಎಲ್ಲ ಗೊತ್ತಿದೆ. ಅಲ್ಲ, ಈಗ ಯಾಕೆ ನಂಬರ್ ಕೊಡ್ತೀನಿ, ನೀವು ಅವ್ರ ಹತ್ರ ಮಾತಾಡಿ. ಅವರೇ ಉಸ್ತುವಾರಿ, ಅವರೇ ಇನ್ಚಾರ್ಜ್ ತಗೊಂಡಿದ್ದಾರೆ. ಸರ್, ಈಗ ಅವ್ರು ಹೇಳ್ತಾರೆ ಸರ್, ಸಮಿತಿಯವ್ರು ಹೇಳ್ತಾರೆ ಇದರಲ್ಲಿ ಸರ್ಕಾರದ ಪಾತ್ರ ಇಲ್ಲ, ಸರ್ಕಾರ ಕಂಪ್ಲೀಟ್ ಆಗಿ ದುಡ್ಡು ಕೊಟ್ಟಿದ್ದಾರೆ, ರಮೇಶ್ ಅವ್ರದೇ ಇದ್ರಲ್ಲಿ ಕೈವಾಡ, ಅಧಿಕಾರಿಗಳದೇ ಕೈವಾಡ ಅಂತ ಅವ್ರ ಮೇಲೆ ಹೇಳ್ತಿದ್ದಾರೆ ಅವರು. ಈಗ ರಮೇಶ್ ಅವರು ಇದರಲ್ಲಿ ಏನು ಪಾತ್ರ ಇಲ್ಲ, ಅವರು ತಿಂಗಳು ಸಮಾಜಕ್ಕೆ ಸೇರಿರುವಂತೆ. ಇದು ಕೋರ್ಟ್ ಡೈರೆಕ್ಷನ್ಸ್ ಏನಿದೆ, ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ಅಧಿಕಾರಿಗಳು ಹಣಕಾಸಿನ ವ್ಯವಹಾರ ನೋಡ್ಕೋಬೇಕು ಅಂತ ಹೇಳಿದ್ದಾರೆ. ಸಮಿತಿ ಉಸ್ತುವಾರಿ ವಹಿಸಿ ಅಂತ ಹೇಳಿದ್ದಾರೆ ಅಷ್ಟೇ. ಇದು ಕೋರ್ಟ್ ಡೈರೆಕ್ಷನ್, ಹೈಕೋರ್ಟ್ ಡೈರೆಕ್ಷನ್. ಹೈಕೋರ್ಟ್ ನಿರ್ದೇಶನದಂತೆ ಮಾಡಬೇಕಾಗುತ್ತೆ. ನೆನ್ನೆನೆ ಫಂಡು ರಿಲೀಸ್ ಆಗೋಗಿದೆ. ನಾನು ಜಗದೀಶ್ ನಾಯಕ್ ಅವ್ರು ಮಾತಾಡಿದೆ, ಅವ್ರು ಎಲ್ಲ ಮಾಡ್ತಾ ಇದೀವಿ ಸರ್ ಅಂತೆಲ್ಲ ಹೇಳಿದ್ದಾರೆ, ಮಾಡ್ತಾ ಇದ್ದಾರೆ. ಈಗ ಸಮಿತಿಯವರು ಸಣ್ಣ ಪುಟ್ಟ ಖರ್ಚು ಹಾಕಿದೀವಿ ನಾವು, ನಮ್ ಕೈಯಿಂದನೂ ಹಣ ಹೋಗಿದೆ ಅಂತ ಹಾಕಿದ್ರೆ ವಾಪಸ್ ಕೊಡ್ತಾನ ಬಿಡಿ, ಅದನ್ನ ಕ್ಲಿಯರ್ ಮಾಡಿಸ್ತೀರಿ? ಮಾಡ್ತಾರೆ ಬಿಡಿ, ಏನ್ ಅದ್ರಲ್ಲಿ ಏನಿದೆ. ಸರ್, ಈಗ ಗೊಂದಲ ಇದೆ ಸರ್, ಇದು ಕರಗ ನಡೆಯುತ್ತಾ ಇಲ್ವಾ ಅಂತ. ಯಾಕಂದ್ರೆ ಬಳೆ ಶಾಸ್ತ್ರ ಆಗಿಲ್ವಂತೆ, ಜ್ಞಾನೇಂದ್ರ ಅವರು ಸೈಲೆಂಟ್ ಆಗಿ ಹೋಗಿ ಕೂತ್ಕೊಂಡ್ಬಿಟ್ಟಿದಾರಂತೆ, ಯಾರ ಜೊತೆಗೂ ಮಾತಾಡ್ತಿಲ್ವಂತೆ. ಏನೋ ಗೊತ್ತಿಲ್ಲಮ್ಮ ನನಗೆ, ಅಲ್ಲೇ ನಾನು ಎಡಿಸಿ ಅವರಿಗೆ ಕೇಳ್ತೀನಿ. ಈಗ ಹಾಗಿದ್ರೆ ಕಮಿಟಿಯವರು ಹಣ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಹಿಂದೆ 60 ಲಕ್ಷ ಅದರಲ್ಲಿ ಡೀಟೇಲ್ ಇದನ್ನ ಕೊಟ್ಟಿಲ್ಲ ಅವರು ಅಂತ ಹೇಳ್ತಾರೆ, ಅದು ನಿಜನಾ ಸರ್? ಇಲ್ಲಮ್ಮ, ನನಗೆ ಅಷ್ಟು ಸರಿಯಾಗಿ ಮಾಹಿತಿ ಇಲ್ಲ. ಯಾಕಂದ್ರೆ ನಾವು ತನಿಖೆ ಮಾಡಿದ್ರೆ ನಮ್ಗೆ ಗೊತ್ತಾಗೋದು. ಹೇಳ್ತಾರೆ, ಊಹಾಪೋಹ ಅಲಿಗೇಷನ್ಸ್ ಮಾಡ್ತಾರೆ, ಅದ್ರ ಅಲಿಗೇಷನ್ಸ್ ಮಾಡಿದ್ದೆಲ್ಲ ಸರಿ ಅಂತ ನಾವ್ ಹೇಳಕ್ ಆಗೋದಿಲ್ಲ. ನಮ್ಮ ಮುಂದೆ ಆ ತರದ್ದು ಯಾವ್ದು ಇಲ್ಲ. ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರೆ ನಾವು ತನಿಖೆ ಮಾಡಿಸ್ತೀವಿ. ಆಸ್ ಇಟ್ ಈಸ್ ನಮ್ಮ ಮುಂದೆ ಯಾವ್ದು ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ. ಆದರೆ ಯಾವುದೇ ಗೊಂದಲ ಇಲ್ಲದೆ ಕರಗ ನಡೆಯುತ್ತೆ ಅಂತ ಕೂಡ ಮುಜರಾಯಿ ಇಲಾಖೆಯ ಸಚಿವರು ರಾಮಲಿಂಗಾರೆಡ್ಡಿ ಸರ್ ಮಾತನಾಡಿದ್ದಾರೆ. ಬೆಂಗಳೂರು ಕರಗಕ್ಕೆ ನಿನ್ನೆಯೇ 40 ಲಕ್ಷ ಹಣ ಏನು ಬಿಡುಗಡೆ ಆಗಿದೆ ಅಂತ ಹೇಳಲಾಗ್ತಿತ್ತು, ಇದರ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಹೌದು, ಹಣ ಬಿಡುಗಡೆಯಾಗಿದೆ, ಯಾವುದೇ ಗೊಂದಲ ಇಲ್ಲ. ಕೋರ್ಟ್ ಆದೇಶದ ಪ್ರಕಾರವಾಗಿ ಅಧಿಕಾರಿಗಳ ನೇತೃತ್ವದಲ್ಲಿ ಕರಗ ನಡೆಯೋದಕ್ಕೆ ಬೇಕಾಗಿರುವಂತಹ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಅಂತ ಖುದ್ದು ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ.
ಈ ಮೂಲಕವಾಗಿ ಇರುವಂತಹ ಗೊಂದಲಗಳು ಸಮಿತಿಯವರದ್ದೇ ವಿನಃ ಇನ್ಯಾರದ್ದು ಅಲ್ಲ ಅಂತ ಹೇಳುವಂತಹ ಪ್ರಯತ್ನವನ್ನ ಮಾಡಲಾಗಿದೆ. ಜೊತೆಗೆ ಈ ಹಿಂದೆ ಅಕ್ರಮ ಆಗಿದೆ, ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಏನಿದೆ ಅದರ ಬಗ್ಗೆ ಯಾರು ಸುಮ್ಮನೆ ಹೇಳ್ತಿದ್ದಾರಷ್ಟೇ. ದಾಖಲೆಗಳನ್ನ ಕೊಟ್ಟು ಮನವಿಯನ್ನೇನಾದ್ರೂ ಇಟ್ಟರೆ ಅದರ ತನಿಖೆ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅರುಣರಿಂದ. ಅರುಣ, ಈ ಕಡೆ ಸರ್ಕಾರದ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್ ಇದೆ, ಹೈಕೋರ್ಟ್ನ ಡೈರೆಕ್ಷನ್ ಪ್ರಕಾರವಾಗಿ ನಾವು ನಡ್ಕೊಳ್ತಾ ಇದ್ದೀವಿ ಅಂತ. ಹೈಕೋರ್ಟ್ನ ಡೈರೆಕ್ಷನ್ ಸಮಿತಿಯವರಿಗೆ ಗೊತ್ತಿರಬೇಕಲ್ವಾ? ಈಗ ಯಾಕೆ ಈ ವಿಷಯವನ್ನ ದೊಡ್ಡದು ಮಾಡ್ತಾ ಇದ್ದಾರೆ? ಹಾಗಾದ್ರೆ ಕೂಡ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಅಧಿಕಾರಿಗಳಿಂದ ಸಮಸ್ಯೆ ಆಗ್ತಾ ಇದೆ ಎನ್ನುವಂತ ಮಾಹಿತಿಯನ್ನ ನೀಡಿದ್ದಾರೆ. ಈಗಾಗಲೇ ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಕರ್ಪೂರ ಸೇವೆ ಆಯಿತು, ಇವಾಗ ಬಳೆ ಸೇವೆಯನ್ನ ನಡೆಸಬೇಕಾಗಿತ್ತು. ಆದ್ರೆ ಈ ಒಂದು ಬಳೆ ಸೇವೆಯನ್ನ ಸ್ಥಗಿತವನ್ನ ಮಾಡಲಾಗಿದೆ. ಜೊತೆಗೆ 6 ಗಂಟೆಗೆ ಹೋಮ ಇತ್ತು. ನಂತರ ರಾತ್ರಿ 6 ಗಂಟೆಯಿಂದ ಹಿಡಿದು ರಾತ್ರಿ 12:30ವರೆಗೂ ಕೂಡ ಇಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಪೂಜಾ ಕಾರ್ಯಗಳಿರಬಹುದು, ಪೂಜಾರಿಗಳು ಹೋಗ್ಬಿಟ್ಟು ಸ್ನಾನವನ್ನ ಮಾಡ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದಿರಬಹುದು, ಹೀಗೆ ಅನೇಕ ಕಾರ್ಯಗಳು ಕೂಡ ಇದ್ವು. 12 ಗಂಟೆಗೆ CM ಇರ್ಬೋದು, DCM ಕೂಡ ಬರ್ತಾ ಇದ್ರು. ಆದ್ರೆ ಈಗ ನೋಡಬಹುದಾಗಿದೆ ಈ ಒಂದು ದೇವಾಲಯದಲ್ಲಿ ಅಂದ್ರೆ ಪ್ರತಿ ವರ್ಷವೂ ಕೂಡ ಈ ಒಂದು ಕರಗ ಉತ್ಸವದಂದು ಲಕ ಅಂತ ಹೊಳಿತಕ್ಕಂತಹ ದೇವಸ್ಥಾನದಲ್ಲಿ ಮುಂಭಾಗದಲ್ಲಿ ಯಾವುದೇ ರೀತಿಯಿಂದಲೂ ಕೂಡ ಅಲಂಕಾರಗಳನ್ನ ಮಾಡಿಲ್ಲ. ಪ್ರಮುಖವಾಗಿ ಕರಗ ಅಂತಂದ್ರೆ ಕೋಟಿ ಹೂಗಳಿಂದ ಅಲಂಕಾರವನ್ನ ಮಾಡಿಬಿಟ್ಟು ದ್ರೌಪದಿ ದೇವಿ ದೇವಾಲಯದಿಂದ ಹೊರಬರುವಂತಹ ಒಂದು ದೃಶ್ಯಗಳು ಕೂಡ ಇದ್ವು. ಆದ್ರೆ ಇದು ಯಾವುದೇ ರೀತಿಯಿಂದಲೂ ಕೂಡ ಈ ಒಂದು ದೃಶ್ಯಗಳು ಕೂಡ ಕಾಣ್ತಾ ಇಲ್ಲ. ಹೀಗಾಗಿ ಇಲ್ಲಿರ್ತಕ್ಕಂತಹ ಕಮಿಟಿಯವರು ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನ ಮುಜರಾಯಿ ಇಲಾಖೆ ಇರಬಹುದು, ಜೊತೆಗೆ ಅಧಿಕಾರಿಗಳ ವಿರುದ್ಧ ಹೊರ ಹಾಕ್ತಾ ಇದ್ದಾರೆ. ಹೀಗಾದ್ರೆ ನಮಗೆ ನಮ್ಮ ಸಮುದಾಯಕ್ಕೆ ಬಂದಿರತಕ್ಕಂತಹ ಒಂದು ಸಂಪ್ರದಾಯವನ್ನ ಮಾಡಲಿಕ್ಕೆ ಬಿಡಿ, ಈ ಒಂದು ದೇವಾಲಯವನ್ನ ಸಂಪೂರ್ಣವಾಗಿ ಮುಜರಾಯಿ ಇಲಾಖೆಯಿಂದ ಹೊರಗೆ ಕಳಿಸಿ ನಾವೇ ಈ ಒಂದು ನಮ್ಮ 5 ಮನೆತನದವರು ಸೇರ್ಬಿಟ್ಟು ಕರಗವನ್ನ ಮಾಡ್ತೇವೆ ಎನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಇನ್ನು ಪ್ರಪ್ರಥಮ ಬಾರಿಗೆ ಕರಗವನ್ನ ಹೊರತಕ್ಕಂತಹ ಪೂಜಾರಿಯೇ ಹೊರಬಂದು ಈ ಬಗ್ಗೆ ಬೇಸರವನ್ನ ಕೂಡ ಹಾಕಿದ್ದಾರೆ. ಇದೇ ಮೊದಲ ಬಾರಿಗೆ ನಾನು ಕೂಡ 20 ಲಕ್ಷ ರೂಪಾಯಿ ಹಣವನ್ನ ಕೂಡ ಹಾಕಿಬಿಟ್ಟು ಈ ಒಂದು ಕರಗಕ್ಕೆ ನಾವು ಇನ್ವೆಸ್ಟ್ ಅನ್ನ ಮಾಡಿದ್ದೇವೆ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳಿದ್ದಾರೆ. ಹೀಗಾಗಿ ಸಾಕಷ್ಟು ಒಂದು ಗೊಂದಲದ ವಾತಾವರಣ ಕೂಡ ಇದೆ. ಜೊತೆಗೆ ಪ್ರಮುಖವಾಗಿ PR ರಮೇಶ್ ಅವರೇ ಇದೆಲ್ಲದಕ್ಕೂ ಕೂಡ ಕಾರಣ. ಜೊತೆಗೆ ಮಂಗಳವಾರ ಹಣವನ್ನ ಬಿಡುಗಡೆ ಮಾಡಿದ್ರೆ ನಾವು ಇವಾಗ ಯಾವ ರೀತಿ ಕರಗವನ್ನ ಮಾಡಬೇಕು ಎನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಕೇವಲ ಕರಗದ ಕಳಸಕ್ಕೆ ಬೇಕಾಗಿರ್ತಕ್ಕಂಥ ಹೂಗಳನ್ನ ಮಾತ್ರ ತೆಗೆದುಕೊಂಡು ನಾವು ಈ ಒಂದು ಕರಗವನ್ನ ನಡೆಸಬೇಕೋ ಬೇಡವೋ ಎನ್ನುವಂತಹ ಮಾತುಗಳನ್ನ ಅರ್ಧ ಗಂಟೆಯಲ್ಲಿ ಡಿಸೈಡ್ ಅನ್ನ ಮಾಡ್ತೇವೆ ಎನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ದಿವ್ಯಾ, ಓಕೆ, ಸಂಪರ್ಕದಲ್ಲಿರಿ ಅರುಣ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಈ ವಿಷಯವಾಗಿ ಈ ಗೊಂದಲ ಏನಿದೆ, ಅಧಿಕಾರಿಗಳ ನೇತೃತ್ವದಲ್ಲಿ ನಾವು ನಡೆಸ್ತೀವಿ ಅಂತ ಏನು ಸರ್ಕಾರ ಹೇಳ್ತಾ ಇದೆ, ಅದು ಕಾಣ್ಬೇಕಲ್ವಾ? ಹೊರನೋಟಕ್ಕಾದ್ರೂ ಕಾಣ್ಬೇಕಲ್ವಾ? ಅವರು ಹಣ ಬಿಡುಗಡೆ ಮಾಡಿದ್ದಾರೆ, ಅದರ ಖರ್ಚು ವೆಚ್ಚ ಇಲ್ಲಿ ಆಗ್ತಾ ಇದೆ ಅಂತ. ಅದು ಕೂಡ ಇಂಪ್ಲಿಮೆಂಟ್ ಆದಾಗ ಕಾಣಿಸ್ತಾ ಇಲ್ಲ. ಹೂವಿನ ಅಲಂಕಾರ ಮಾಡಿಲ್ಲ, ದುಡ್ಡು ರಿಲೀಸ್ ಆಗಿದ ಮೇಲೆ ಹಣ ಅದನ್ನು ತಗೊಂಡೋಗಿ ಹೂವಿನ ಅಲಂಕಾರದ ಮೇಲೆ ಹಾಕಬೇಕಿತ್ತು.